ನಾನು ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಇಡೀ ಕರ್ನಾಟಕನೇ ಒಂದು ಮಾದರಿಯಾಗಿ ಆಗಿದೆ. ರಾಮರಾಜ್ಯ ಆಗಬೇಕು, ಸರ್ವೋದಯ ರಾಜ್ಯ ಆಗಬೇಕು, ಸರ್ವೋದಯ ಸಮಾಜ ಆಗಬೇಕಂತ ಗಾಂಧೀಜಿ ಹೇಳಿದ್ರು. ಆ ಕನಸನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣ ಮಾಡಿದ್ದಾರೆ. ಯಾಕಂದ್ರೆ ಈಗ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟರು, 5 ಗ್ಯಾರಂಟಿಗಳು ಇವು ಜನಸಾಮಾನ್ಯರಿಗೆ ಅನುಕೂಲ ಆಗುವಂತದ್ದಿದೆ. ಮೇಲು ಕೇಳುವಗೆ ಗಾಂಧೀಜಿ ಕನಸನ್ನ ನನಸು ಮಾಡ್ಬೇಕಂತ ಏನಿತ್ತಲ್ಲ ಅದನ್ನ ಸಿದ್ದರಾಮಯ್ಯ ಸಾಹೇಬರು 2 ವರ್ಷದಲ್ಲಿ ಮಾಡಿದ್ದಾರೆ. ಗಾಂಧೀಜಿ, ಬುದ್ಧ, ಬಸವಣ್ಣ ಇವರೆಲ್ಲರೂ ಮಾಡಿದ್ರಿಂದ ಇವತ್ತು ಬಂದಿದೆ. ಆದ್ರೆ ಈಗ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಏನು ಸ್ತ್ರೀಯರಿಗೆ ಉಚಿತ ಬಸ್ ಪಾಸ್ ಕೊಟ್ರಲ್ಲ, ಅದು ಬಹಳ ಅನುಕೂಲ ಆಗಿದೆ. ಅವ್ರಿಗೆ ತಿಂಗಳಿಗೆ 2,000 ರೂಪಾಯಿ ಅಕೌಂಟ್ ಹಾಕಿದ್ದು, ಇದು ಬಹಳ ಸಬಲೀಕರಣ ಇದೆ. ವಿದ್ಯುತ್ ಕೊಡ್ತಾರೆ, ಆಮೇಲೆ 10 kg ಅಕ್ಕಿ ಕೊಡ್ತಾರೆ, ಆಮೇಲೆ ನಿರುದ್ಯೋಗಿಗಳಿಗೆ ಏನು 3,000 5,000 ಕೊಡ್ತಾರಲ್ಲ, ಇದೆಲ್ಲ ಅವ್ರ ಜೀವನಕ್ಕೆ ಅನುಕೂಲ ಆಗ್ತೈತಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬಂಗಾರಪ್ಪ ಅವರು ಮಾಡಿದ್ರು. ಬಂಗಾರಪ್ಪ ಅವರು ಸಮಾವೇಶ ಮಾಡಿ ಬಹಳ ಜನಕ್ಕೆ ಅನುಕೂಲ ಮಾಡಿದ್ರು ಗ್ರಾಮಾಂತರದಲ್ಲಿ. ಈಗ ಸಿದ್ದರಾಮಯ್ಯ ಸಾಹೇಬರು ಬಂಗಾರಪ್ಪ ಅವರು ಮಾಡಿದ ಕೆಲಸಗಳನ್ನ ಮುಂದುವರಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಅಜಾತ ಶತ್ರು, ಅವರಿಗೆ ಶತ್ರುಗಳೇ ಇಲ್ಲ, ಆರ್ ಬೇಕಂತ ಕೆಲವು ಜನ ಮಾಡ್ತಾರೆ. ಈಗ ಭಾರತಕ್ಕಷ್ಟೇ ಅಲ್ಲ, ಜಗತ್ತಿನ 190 ದೇಶಗಳಿಗೂ ಕೂಡ ಮಾದರಿ ಕೆಲಸ ಮಾಡಿದವರು ಯಾರು ಇದ್ರ, ಗಾಂಧೀಜಿ ಮೂಲಕ ಬುದ್ಧ ಬಸವಣ್ಣವರ ತತ್ವಗಳನ್ನು ಮಾಡಿದವರು ಯಾರಿದ್ರ, ಸಿದ್ದರಾಮಯ್ಯ ಸಾಹೇಬ್ರು ಒಬ್ರೆ. ನಮ್ಮ 7 ಕೋಟಿ ಜನಕ್ಕೆ ಬೆಳಕನ್ನು ಕೊಟ್ಟ ಅವ್ರಿಗೆಲ್ಲ ಫ್ಯಾಮಿಲಿ, ಅದರಲ್ಲಿ ಬಡವ ಶ್ರೀಮಂತ ಯಾರೇ ಇರಲಿ, ಕೂಲಿಕಾರ ಇರಲಿ, ಅವರು ಇವ್ರು ಇರಲಿ, ಕಾರ್ಮಿಕರು ಇರಲಿ, ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಬೇಕೇ ಬೇಕು. ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದಾರಲ್ಲ, ಗ್ರೇಟರ್ ಬೆಂಗಳೂರು ಆಗ್ಲೇಬೇಕು. ಅಂದಾಗ ಜನಸಾಮಾನ್ಯರಿಗೆ ಇನ್ನೂ ಅನುಕೂಲತೆ ಸಿಗುತ್ತೆ. ಈಗ ನಾನು ಪಂಚಾಕ್ಷರಿ ಗಣಾಚಾರಿ, ನಾನು ಕಾಂಗ್ರೆಸ್ ವರ್ಕರು ಮತ್ತು ಲೀಡರ್ನೂ ಇದ್ದೇನೆ ಅಲ್ಲಿ ಬೆಳಗಾವಿ ಜಿಲ್ಲಾದಾಗ. ನಾನು ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಇಡೀ ಕರ್ನಾಟಕನೇ ಒಂದು ಮಾದರಿಯಾಗಿ ಆಗಿದೆ. ಯಾಕಂದ್ರೆ ಗಾಂಧೀಜಿ ಸ್ವತಂತ್ರ ತೊಗೊಂಡದ್ದು ಎದಕ್ಕಂದರೆ ಇಲ್ಲಿ ಸಾಮಾನ್ಯ ಜನರು ಬಡತನ ಮತ್ತು ಸಾಕಷ್ಟು ತೊಂದರೆಯಾಗಿದ್ದಾರೆ. ಅದನ್ನು ಎಲ್ಲ ಕನಸಿದ್ದಿತ್ತಲ್ಲ, ರಾಮರಾಜ್ಯ ಆಗಬೇಕು, ಸರ್ವೋದಯ ರಾಜ್ಯ ಆಗಬೇಕು, ಸರ್ವೋದಯ ಸಮಾಜ ಆಗಬೇಕಂತ ಗಾಂಧೀಜಿ ಹೇಳಿದರು. ಆ ಕನಸನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪೂರ್ಣ ಮಾಡಿದ್ದಾರೆ. ಯಾಕಂದ್ರೆ ಈಗ 5 ಗ್ಯಾರಂಟಿಗಳನ್ನ ಏನು ಕೊಟ್ಟರು, 5 ಗ್ಯಾರಂಟಿಗಳು ಇವು ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥದ್ದಿದೆ. ಗಾಂಧೀಜಿ ಕನಸು ಏನಿತ್ತಂದ್ರೆ ಸ್ತ್ರೀ ಸಬಲೀಕರಣ ಆಗಬೇಕು, ಆಮೇಲೆ ಆರ್ಥಿಕವಾಗಿ ಎಲ್ಲರೂ ಸಮಾನ ಆಗಬೇಕು. ಮೇಲು ಕೇಳು ಹೋಗಿ ಗಾಂಧೀಜಿ ಕನಸನ್ನು ನನಸು ಮಾಡ್ಬೇಕಂತ ಏನಿತ್ತಲ್ಲ ಅದನ್ನ ಸಿದ್ದರಾಮಯ್ಯ ಸಾಹೇಬರು 2 ವರ್ಷದಲ್ಲಿ ಮಾಡಿದ್ದಾರೆ. ದೊಡ್ಡ ಸಾಧನೆ ಆಗಿದೆ, ಸಾಧನೆ ಸಮಾವೇಶಿದು. ಆಮೇಲೆ ಈಗ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಕೆಲಸ ಮಾಡ್ತಾರಂದ್ರೆ, ಸಾಮಾನ್ಯ ಜನ ಅಗ್ದಿ ಆನ್ ಟು ದ ಲಾಸ್ಟ್ ಕೊನೆ ಮನುಷ್ಯನ ಹೇಳ್ಬೇಕು, ಮತ್ತು ಮೇಲಿನ ಜನನೂ ಸರಿ ಸಮಾನ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಗ್ರಾಮ ಸ್ವರಾಜ್ಯ, ಸರ್ವೋದಯ ಸಮಾಜ ರಚನೆ ಮಾಡಿ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಯಾಕಂದರೆ ಈಗ ನಮ್ಮ ಈ ಜಗತ್ತು ಹುಟ್ಟಿ 18 ಲಕ್ಷ ವರ್ಷ ಆಯಿತು. ನಾವು 12,000 ವರ್ಷದಿಂದ ಬದಲಾವಣೆ ಆಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೇವೆ. ಟಿಲ್ ಟುಡೇ ವಿ ಆರ್ ಲಿವಿಂಗ್ ಆನ್ ದಿಸ್ ವರ್ಲ್ಡ್. ನಾವು ಭಾಳ ಚೆನ್ನಾಗಿ ಇವತ್ತು ಇರಬೇಕಾದ್ರೆ ಗಾಂಧೀಜಿ, ಬುದ್ಧ, ಬಸವಣ್ಣ ಇವರೆಲ್ಲರೂ ಮಾಡಿದ್ರಿಂದ ಇವತ್ತು ಬಂದಿದೆ. ಆಮೇಲೆ ಇನ್ನೊಂದು ಮಹತ್ವದ ಕೆಲಸ ಏನು ಮಾಡಿದರು ಸಿದ್ದರಾಮಯ್ಯ ಸಾಹೇಬ್ರಂದ್ರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಜೊತೆಗೆ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಫೋಟೋ ಜೊತೆಗೆ ಅಣ್ಣ ಬಸವಣ್ಣನವರ ಒಂದು ಪ್ರತಿಮೆಯನ್ನು ಹಾಕಬೇಕಂತೇನು ಆದೇಶ ಮಾಡಿ ಅದನ್ನೆಲ್ಲ ಕೊಟ್ಟದ್ದು ಇವತ್ತು ಜಗತ್ತಿಗೆ ಮಾದರಿ. ವಿಶ್ವ ರಾಜಕೀಯ ಮಾಡೋದರಲ್ಲಿ ಅವರು ಮಾದರಿಯಾಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಏನು 2 ವರ್ಷದ ಸಮಾವೇಶ ಮಾಡಕತ್ತಾರು, ಇದು ಅರ್ಥಪೂರ್ಣ ಆಗಿದೆ. ಮತ್ತು ತತ್ವ ಸಿದ್ಧಾಂತಗಳನ್ನ ಮಾಡಿದ್ದಾರೆ. ಅವರು ಭಾಳಷ್ಟು ಪ್ರಯತ್ನ ಮಾಡಿ ಸಮಾಜ ಒಂದಾಗಬೇಕು, ಗಾಂಧೀಜಿ ಕನಸು ಸರ್ವೋದಯ ಸಮಾಜ ರಚನೆ ಆಗಬೇಕಂತೇಳಿ ಮಾಡಿದ್ರಲ್ಲ, ಅದನ್ನ ಗ್ರಾಮಾಂತರದಲ್ಲಿ ಆಗಿದೆ. ಇವತ್ತು ಸ್ತ್ರೀ ಸಬಲೀಕರಣ ಹೆಂಗಾಗಿದೆ ಅಂದ್ರೆ, ಈಗ ಮೇಲು ಕೀಳು ಭಾವನೆ ಹೋಯಿತು, ಸ್ತ್ರೀ ಮತ್ತು ಪುರುಷರು ಸಮಾನ ಆಗಿದ್ದಾರೆ. ಸ್ತ್ರೀಯರಿಗೆ ಭಾಳಷ್ಟು ಸ್ವತಂತ್ರ ಕೊಟ್ಟರು. ಆ ಸ್ವತಂತ್ರದಿಂದ ಬಸ್ ಪಾಸ್ದಿಂದ ಅವರು ಎಲ್ಲ ದೇವಸ್ಥಾನಗಳನ್ನ ನೋಡಿದರು. ಅವರು ತಮ್ಮ ತವರು ಮನೆಗಳಿಗೆ, ಅವ್ರ ಮಕ್ಕಳ ಮನೆಗೆ ಹೋಗುವಂಥದ್ದು ಭಾಳ ಸುಲಭವಾಗಿದೆ. ಈಗ ನಮ್ಮ ಭಾಗದಲ್ಲಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಒಂದು ಫ್ಯಾಮ್ಲಿಯಲ್ಲಿ ಈಗ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡಿಲ್ಲ, ನೀವು ಅಲ್ಲಿ ಯಲ್ಲಮ್ಮ ದೇವಿಗೆ ಆತು ಗೊಡಚಿ ವೀರಭದ್ರವ್ರಿಗೆ ಹೋಗೋದು ಒಂದು ಸ್ವಲ್ಪ ಮುಂದಿನ ತಿಂಗಳು ಮಾಡ್ಕೋರಿ ಅಂತ ಹೇಳ್ತಿದ್ರು. ಆದರೆ ಈಗ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಏನು ಸ್ತ್ರೀಯರಿಗೆ ಉಚಿತ ಬಸ್ ಪಾಸ್ ಕೊಟ್ರಲ್ಲ, ಅದು ಭಾಳ ಅನುಕೂಲ ಆಗಿದೆ. ಇಡೀ ಸಮಾಜನೇ ಒಂದಾಗೋದಕ್ಕೆ ಕಾರಣ ಆಯಿತು. ಯಾಕಂದ್ರೆ ಅವ್ರ ಈ ಸ್ತ್ರೀಯರು ಭಾಳ ಭಾವನೆ ಚೆನ್ನಾಗಿರ್ತೈತೆ ಅವ್ರದ್ದು. ಅವರು ಎಲ್ಲರಿಗೂ ತಾಯಿ ಸಮಾನವಾಗಿ ನೋಡೋರು. ಅವ್ರಿಗೆ ಇಂಥ ಅನುಕೂಲತೆಗಳನ್ನ ಕೊಟ್ಟಿದ್ದಕ್ಕೆ
ಅವ್ರಿಗೆ ತಿಂಗಳಿಗೆ 2,000 ರೂಪಾಯಿ ಅಕೌಂಟ್ ಹಾಕಿದ್ದು, ಇದು ಭಾಳ ಸಬಲೀಕರಣ. ಇದು ಸ್ತ್ರೀಯರು ಭಾಳಷ್ಟು ಬಲಿಷ್ಠ ಆದರು. ಬಲಿಷ್ಠ ಅಂದ್ರೇನು, ತತ್ವ ಸಿದ್ಧಾಂತಗಳ ಮೇಲೆ ಪುರುಷರು ಮತ್ತು ಸ್ತ್ರೀಯರು ಸಮಾನ ಆಗಲಿಕ್ಕೆ ಕಾರಣ ಆಯಿತು. ಆಮೇಲೆ ಈಗ ಉಚಿತವಾಗಿ ವಿದ್ಯುತ್ ಕೊಡ್ತಾರೆ, ಆಮೇಲೆ 10 kg ಅಕ್ಕಿ ಕೊಡ್ತಾರೆ, ಆಮೇಲೆ ನಿರುದ್ಯೋಗಿಗಳಿಗೆ ಏನು 3,000 5,000 ಕೊಡ್ತಾರಲ್ಲ, ಇದೆಲ್ಲ ಅವ್ರ ಜೀವನಕ್ಕೆ ಅನುಕೂಲ ಆಗ್ತೈತಿ. ಆಮೇಲೆ ಸಾಮಾನ್ಯ ಏನು ಒಂದು ಕೂಲಿಕಾರ ಇದ್ರಲ್ಲ, ಇವರೆಲ್ಲ ಏನು ಅವ್ರಿಗೆಲ್ಲ ಅನುಕೂಲ ಯಾಕೆ ಆತಂದರೆ, ಈಗ ಒಂದು ಹಳ್ಳಿಯಿಂದ ಒಂದು ದೊಡ್ಡ ಪಟ್ಟಣಕ್ಕೆ ಅವರು 100 ರೂಪಾಯಿ ಖರ್ಚು ಮಾಡಿ ಹೋಗಿ ಬರ್ತಿದ್ರು. ಅದು ಬಸ್ ಪಾಸ್ ಮೇಲೆ ಉಳಿದ ಮೇಲೆ ಅದೇ ಹಣದಿಂದ ಅವರು ತಮ್ಮ ಕುಟುಂಬವನ್ನು ಸಬಲೀಕರಣ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಬಂಗಾರಪ್ಪ ಅವರು ಮಾಡಿದರು. ಬಂಗಾರಪ್ಪ ಅವರು ಸಮಾವೇಶ ಮಾಡಿ ಭಾಳಷ್ಟು ಜನಕ್ಕೆ ಅನುಕೂಲ ಮಾಡಿದರು. ಅವರು ಗ್ರಾಮಾಂತರದಲ್ಲಿ 10 ಇದನ್ನ ಅಂಕಗಳನ್ನು ಕೊಟ್ಟು ಅಲ್ಲಿ ಗ್ರಾಮೀಣ ಕರ್ಪಾಂಗ ಕೊಟ್ಟಿದ್ದರು, ಆಮೇಲೆ ದೇವಸ್ಥಾನ ಮಾಡಿದರು. ಅದರ ಮುಂದೆ ಮಾಡಿದವ್ರು ಯಾರಿದ್ರೆ, ಈಗ ಸಿದ್ದರಾಮಯ್ಯ ಸಾಹೇಬರು ಬಂಗಾರಪ್ಪ ಅವ್ರು ಮಾಡಿದ ಕೆಲಸಗಳನ್ನ ಮುಂದುವರಿಸಿದ್ದಾರೆ. ಮತ್ತು ಇವತ್ತು ಸಾಧನೆ ಸಮಾವೇಶ ಏನು ಹೊಸಪೇಟೆಯಲ್ಲಿ ನಡೀತಾ ಇದೆ ವಿಜಯನಗರ ಜಿಲ್ಲೆಯಲ್ಲಿ, ಅದು ಭಾಳ ಅರ್ಥಪೂರ್ಣ ಇದೆ. ಅಲ್ಲಿ ಸುಮಾರು ಲಕ್ಷಗಟ್ಟಲೆ ಜನ ಕೂಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇನ್ನೂ ಬಲ ಕೊಡಬೇಕು ಅಂತೇಳಿ ನಾನು ಭಾಳ ಸಮಾಜದ ಮೂಲಕ ಮತ್ತು ನಮ್ಮ ಕಾರ್ಯಕರ್ತರ ಮೂಲಕ ಆಗಲಿ ಅಥವಾ ಸಮಾಜ ಬಾಂಧವರ ಮೂಲಕ, ನಾನು ಒಬ್ಬ ವೀರ ಪುರುವಂತ, ನಾನು ಗಾಂಧೀಜಿ ತತ್ವಗಳನ್ನ ಅನುಷ್ಠಾನ ಮಾಡಿದವ. ನಮ್ಮ ತಂದೆಯವರು ನೀಲಕಂಠಯ್ಯ ಗಣಾಚಾರ್ಯ ಇವರು ಸರ್ವೋದಯ ಸಂತ ಅಂತೇಳಿ ಅವ್ರಿಗೆ ಬಿರುದು ಬಂದಿದೆ. ಅವರು ಸಮಾಜದಲ್ಲಿ ಒಳ್ಳೆಯ ರೀತಿ ಮಾಡಿ ಅವರು ಬಿಜಾಪುರ ಬೇರೆ ಬೇರೆ ಜಿಲ್ಲೆಗಳನ್ನೆಲ್ಲ ಅವರು ಪಾದಯಾತ್ರೆ ಮೂಲಕ ಮಾಡಿದರು. ಅದೇ ಸಮಾಜ ನಮ್ಮ ಫಾದರು ಏನಂತಿದ್ರು, ನೋಡಪ್ಪ ಇವತ್ತಿಲ್ಲ ಒಂದು ದಿವಸ ಸರ್ವೋದಯ ಸಮಾಜ ಬರ್ತೈತಿ, ಅದನ್ನು ನೋಡ್ಬೇಕು ನೀವು ಅಂತಿದ್ರು. ಆ ರೀತಿ ಇವತ್ತು ಬಂದಿದೆ. ಇವತ್ತು ಎಲ್ಲ ಸಮಾಜದಲ್ಲಿ ಮೇಲು ಕೇಳು ಭಾವನೆ ಹೋಗಿದೆ. ಜಾತಿ ಗಣಗಣತಿ ಏನೋ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಸಾಮಾನ್ಯವಾಗಿ ನೋಡಿದರೆ ಸಿದ್ದರಾಮಯ್ಯ ಸಾಹೇಬರು ಅಜಾತ ಶತ್ರು, ಅವರಿಗೆ ಶತ್ರುಗಳೇ ಇಲ್ಲ. ಆರು ಬೇಕಂತ ಕೆಲವು ಜನ ಮಾಡ್ತಾರೆ, ಅದು ಕೂಡ ಇಲ್ಲ. ಮತ್ತು ನಮ್ಮ ಒಬ್ಬರು ಇಲ್ಲಿ ಜಾಗತಿಕ ಬರೆಹಗಾರರು ದುರ್ಗದ ರಾಜೇಗೌಡರು, ಅವರು ಭಾಳ ಚೆನ್ನಾಗಿ ಅವ್ರ ಬಗ್ಗೆ ಬರೆದಿದ್ದಾರೆ. ಅವರು ಏನೇನು ಮಾಡಿದರು ಏನಿಲ್ಲ ಅದೆಲ್ಲ ನಾವು ಪಾಂಪ್ಲೆಟ್ ಮಾಡಿ ಎಲ್ಲ ಕಡೆ ಪ್ರಿಂಟ್ ಮಾಡಿದ್ದೇವೆ ಮತ್ತು ಪೇಪರ್ಗಳಿಗೂ ಮಾಡಿದ್ದೇವೆ, ಪ್ರೆಸ್ ಮೀಟ್ ಮಾಡಿದ್ದೇವೆ. ಅದಕ್ಕೆ ಸಿದ್ದರಾಮಯ್ಯ ಸರ್ ಇವತ್ತು ಈಗ ಭಾರತಕ್ಕಷ್ಟೇ ಅಲ್ಲ, ಜಗತ್ತಿನ 190 ದೇಶಗಳಿಗೂ ಕೂಡ ಮಾದರಿ ಕೆಲಸ ಮಾಡಿದವ್ರು ಯಾರು ಇದ್ರೆ, ಗಾಂಧೀಜಿ ಮೂಲಕ ಬುದ್ಧ ಬಸವಣ್ಣವರ ತತ್ವಗಳನ್ನು ಮಾಡಿದವ್ರು ಯಾರಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೊಬ್ಬರೇ. ಅದಕ್ಕಾಗಿ ನಾನು ಈಗ ಸದ್ಯದಲ್ಲೇ ಇವನ್ನೆಲ್ಲ ಮಾಡಿದ ಒಂದು ಅಭಿಮಾನಕ್ಕಾಗಿ ಸಿದ್ದರಾಮಯ್ಯ ಸಾಹೇಬ್ರದ್ದು ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರುಗಡೆ 50 ಅಡಿಯ ಎತ್ತರದ ಒಂದು ಪ್ರತಿಮೆಯನ್ನು, ಕಂಚಿನ ಪ್ರತಿಮೆಯನ್ನು ನಿಲ್ಲಬೇಕಂತೇಳಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆ ರೀತಿ ಎಲ್ಲ ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚ್ಕಿದ್ದೇವೆ. ಆ ವ್ಯವಸ್ಥೆಯನ್ನು ಮಾಡೋಕ್ಕೆ ಸದ್ಯದಲ್ಲೇ ಇನ್ನು ಮುಂಬರುವ ಅವರ ಹುಟ್ಟುಹಬ್ಬ ಎಂದು ಬರ್ತಿದೆ ಅಂದ ಆ ಕಂಚಿನ ಪ್ರತಿಮೆಯನ್ನು ನಾನು ನಿಲ್ಲಿಸ್ತೇನೆ ಈ ಮೂಲಕ ನಾನು ತಮಗೆ ಭಾವನೆ ಇದನ್ನು ಕೊಡ್ತಾ ಇದ್ದೇನೆ, ಆಶ್ವಾಸನೆ. ಮತ್ತು ಇವತ್ತೇನು ಈ ಟಿ ವಿಯವರು ಏನು ನನಗೆ ಸಂದರ್ಶನ ತೊಗೊಂಡಾರಲ್ಲ, ಭಾಳ ಸಂತೋಷ ಆಯಿತು. ಯಾಕಂದರೆ ಇಂಥ ನಾನು ರಗಡ್ ಸಲ ಹೇಳಿದ್ದು, ನಾನು ಹಿಂದೆ ಒಮ್ಮೆ ಈ ಟಿ ವಿಯವರು ಒಂದು ಸಲ ನಾನು ತೊಗೊಂಡ್ರು, ನೀವು ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀವಿ ಅಂತೇಳಿ. ಅವಾಗ ನಾನು ಹೇಳಿದ್ದೆ, ಅದೆಲ್ಲ ಕಾರ್ಯಗತ ಆಯಿತು. ವೀರಪ್ಪ ಮೊಯ್ಲಿಯವರು ಅದೆಲ್ಲ ಬಂದು ಅವರು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಜಗತ್ತಿಗೆ ಮಾದರಿಯಾಗಿ ರಾಜಕೀಯ ಮಾಡಿದ್ದಾರೆ. ಆಮೇಲೆ ಸರ್ವ ಸಮಾನ ಮಾಡಿ ಗಾಂಧೀಜಿ ತತ್ವಗಳನ್ನ ಅನುಷ್ಠಾನ ಮಾಡಿದಂಥ ಒಬ್ಬ ಮಹಾಪುರುಷ ಅಂತ ಹೇಳ್ತೇವೆ. ಅದಕ್ಕಾಗಿ ಇವತ್ತು ಆ ಸಮಾವೇಶ ಭಾಳ ಉತ್ತಮ ರೀತಿಯಲ್ಲಿ ಆಗಬೇಕು. ಮತ್ತು ನಮ್ಮ 7 ಕೋಟಿ ಜನಕ್ಕೆ ಬೆಳಕನ್ನು ಕೊಟ್ಟ ಅವರಿಗೆಲ್ಲ ಫ್ಯಾಮ್ಲಿ, ಅದರಲ್ಲಿ ಬಡವ ಶ್ರೀಮಂತ ಯಾರೇ ಇರಲಿ, ಕೂಲಿಕಾರರಿರಲಿ, ಅವರು ಇವರಿರಲಿ, ಕಾರ್ಮಿಕರಿರಲಿ, ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಅದಕ್ಕಾಗಿ ಸಮಯೋಚಿತವಾಗಿ ಇವತ್ತು ನನ್ನ ಒಂದು ಸಂದರ್ಶನ ತೊಗೊಂಡದ್ದು ನನಗೂ ಸಂತೋಷ ಆಗಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮತ್ತು ಇದು ಜಗತ್ತಿಗೆ ಮಾದರಿಯಾಗಿದೆ. ಅದನ್ನು ನಾನು ಭಾಳ ಎತ್ತಟ್ಟಿ ಅಭಿಮಾನದಿಂದ ಹೇಳ್ತೇನೆ. ನಾನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಚೆನ್ನಾಗಿರುತ್ತಾ ಅಥವಾ ಬಿಜೆಪಿ ಸರ್ಕಾರ ಬಂದರೆ ಸರಿ? ಈಗ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದೆ, ಕಾಂಗ್ರೆಸ್ಸು ಬಂದಿದೆ, BJP ಬಂದಿದೆ, JDS ಎಲ್ಲ ಬಂದವು. ಆದರೆ ಇವತ್ತು ಏನು ಈಗ ನಮ್ಮ 2025 ಏನೇ ಕಾಂಗ್ರೆಸ್ ಸರ್ಕಾರ ಇದೆ, ಇದು ಭಾಳ ಮಹತ್ವಪೂರ್ಣವಾದ ಅವಕಾಶಗಳು ಮಾಡಿದೆ. ನೀರಾವರಿ ಯೋಜನೆಗಳಾಗಲಿ ಅಥವಾ ನೌಕರರ ಯೋಜನೆಗಳಾಗಲಿ ಅಥವಾ ಮತ್ತು ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಬೇಕೇ ಬೇಕು. ಮತ್ತು ಇನ್ನೂ 3 ವರ್ಷಗಳಲ್ಲಿ ಇಲ್ಲಿ ಅವ್ರ ಮಂತ್ರಿಮಂಡಲದಾಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಕಾನೂನು ಸಚಿವ HK ಪಾಟೀಲ್ರವರು, ಆಮೇಲೆ ಸಮಾಜ ಕಲ್ಯಾಣ SC ಮಹದೇವಪ್ಪರವರು,
ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆ ಹೆಬ್ಬಾಳ್ಕರ್ ಬಾಯಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆಮೇಲೆ ಸತೀಶಣ್ಣ ಜಾರಕಿಹೊಳಿ, ಇವರೆಲ್ಲ ಒಬ್ಬರಿಗಿಂತ ಒಬ್ಬರು ಭಾಳ ಚೆನ್ನಾಗಿ ಕೆಲಸ ಮಾಡಾಕ್ತಾರೆ. ಈ ಈ ಈ ಒಂದು ಟೀಮ್ ಏನಿದೆಯಲ್ಲ, ಈಗ ಸಿದ್ದರಾಮಯ್ಯವರ ಒಂದು ಮಂತ್ರಿಮಂಡಲ ಟೀಮ್ ಏನಿದೆಯಲ್ಲ, ಭಾಳ ಅತಿಶಯೋಕ್ತಿಯಾಗಿ ಕೆಲಸ ಮಾಡಾಕ್ತಾರೆ. ಅವರು ಎಲ್ಲ ಕೆಲಸಗಳನ್ನ ಸ್ವತಃ ಹೋಗಿ ನೋಡ್ತಾರೆ. ಆಮೇಲೆ ಯಾರು ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡಾಕ್ತಾರಿಲ್ಲೋ ಇದನ್ನು ನಿಗಾ ಇಟ್ಟು ಅವರಿಗೆ ಮಾರ್ಗದರ್ಶನ ಮಾಡಾಕ್ತಾರೆ. ಅದಕ್ಕಾಗಿ ಇಂಥ ಸರ್ಕಾರ ಈ ಕರ್ನಾಟಕದಲ್ಲಿರೋದು ಭಾಳ ಅರ್ಥಪೂರ್ಣ ಇದೆ. ಮತ್ತು ಜನಸಾಮಾನ್ಯರು ಭಾಳ ನೆಮ್ಮದಿಯಾಗಿದ್ದಾರೆ. ಎಲ್ಲಿಯೂ ಗಲಾಟೆಗಳಿಲ್ಲ, ಎಲ್ಲಿ ಜಾತಿ ಮತ ಪಂಥಗಳಿಲ್ಲ. ಅದಕ್ಕಾಗಿ ಎಲ್ಲ ದೇವಸ್ಥಾನಗಳಿಗೂ ಅನುಕೂಲ ಮಾಡಿದ್ದಾರೆ. ಈಗ ಯಲ್ಲಮ್ಮ ತಾಯಿ ಆಕೆ ದೊಡ್ಡ ದೇವಸ್ಥಾನ ಅದು. ಈಗ ನಮ್ಮ ತಿರುಪತಿ ಆಗಿದೆಯಲ್ಲ, ವೆಂಕಟೇಶ್ವರ, ಆ ಥರ ನಮ್ಮ ಕರ್ನಾಟಕದಲ್ಲಿ ಬನಶಂಕರಿ ದೇವಿ ಒಂದಿದೆ. ಆಮೇಲೆ ಯಲ್ಲಮ್ಮ ತಾಯಿನ ಯಾರು ನೋಡಿರಲಿಲ್ಲ. ಬಂಗಾರಪ್ಪ ಅವ್ರು ಬಂದ ಮೇಲೆ ಒಂದು ಟ್ರಸ್ಟ್ ಮಾಡಿದರು. ಆ ಟ್ರಸ್ಟಿಗೆ ದುಡ್ಡೇ ಕೊಟ್ಟಿರಲಿಲ್ಲ. ಅದಕ್ಕೀಗ ಸಿದ್ದರಾಮಯ್ಯ ಅವ್ರು ಮೊನ್ನೆ 50 ಕೋಟಿ ರೂಪಾಯಿ ಕೊಟ್ಟರು. ಇಡೀ ಇದು ಎಲ್ಲ ಚೆನ್ನಾಗಿ ಆಗಾಗ್ತಿದೆ. ಅಲ್ಲಿ ಯಾತ್ರಿಕರಿಗೆ ಆ ನಿವಾಸಗಳನ್ನ ಕಟ್ಟೋದು, ಆಮೇಲೆ ಶೌಚಾಲಯ ಮಾಡೋದು ಭಾಳ ಚೆನ್ನಾಗಿ ಮಾಡಾಕ್ತಾರೆ. ಅಲ್ಲಿಯೇ ಒಬ್ಬ ನಮ್ಮ ವೈದ್ಯ ಅಂತೇಳಿ MLA ಅವರು ಕೂಡ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡಾಕ್ತಾರೆ. ಇಂಥ ಆ್ಯಕ್ಟಿವಾದ MLAಗಳು ಏನಿದ್ದಾರೆ ಇಲ್ಲಿ ರಾಮದುರ್ಗದಲ್ಲಿ, ಅಶೋಕಣ್ಣ ಪಟ್ಟಣ ಅವರು ಭಾಳ ಆ್ಯಕ್ಟಿವಾಗಿ ರಾಮದುರ್ಗನ ರಿನ್ಯೂವಲ್ ಮಾಡಿದರು. ಅಲ್ಲಿ 2 ಯಾತ್ ನೀರಾವರಿ ಮಾಡಿದರು. ರಾಮದುರ್ಗನ್ನೆಲ್ಲ ಭಾಳ ಸುಂದರವಾಗಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಮುಳ್ಳೂರು ಬೆಟ್ಟದ ಮೇಲೆ ಒಂದು ಶಿವನ ಮೂರ್ತಿ ಕುಡಿಸಿದ್ದಾರೆ. ಶಿವನ ಮೂರ್ತಿ ಕುಡಿಸಿದರೆ ಮುಂದೆ ನಂದಿ ಇದೆ. ಅದೊಂದು ಆ ಬೆಟ್ಟದಲ್ಲಿ ಆದರ್ಶಮಯವಾಗಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಸಾಯಿಬಾಬಾರ ಮಂದಿರ, ಆಮೇಲೆ ಆಂಜನೇಯನ ಮಂದಿರನೆಲ್ಲ ಕಟ್ಟಿ ಅದು ಒಂದು ಯಾತ್ರಿ ನಿವಾಸ ಆಗುವಂಗೆ, ಯಾತ್ರಿಕರಿಗೆ ಬರುವಂಗೆ ಮಾಡಿದ್ದಾರೆ. ಇಂಥ MLAಗಳು ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಬೆಂಗಾವಲಾಗಿ ಬಲಗೈ ಅಂತ ಕೆಲಸ ಮಾಡೋದ್ರಿಂದ ಕರ್ನಾಟಕ ರಾಜ್ಯ ಭಾಳ ಉತ್ತಮ ರೀತಿಯಲ್ಲಿ ಬಂದಿದೆ ಅಂತೇಳಿ ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದರೆ ಬ್ರ್ಯಾಂಡ್ ಬೆಂಗಳೂರು ಕಾಣ್ತಾ ಇದೆಯಾ ಸರ್? ಯಾವುದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು? ಹಾಂ, ಹಾಂ. ಆದರೆ ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕಾಣ್ತಾ ಇದೆಯಾ ನಿಮಗೆ? ಈಗ ಕರ್ನಾಟಕದಲ್ಲಿ ಬೆಂಗಳೂರು ಭಾಳ ಮಹತ್ವದ ಒಂದು ರಾಜಧಾನಿಯಾಗಿತ್ತು. ಅಷ್ಟೇ ಅಲ್ಲ, ಇವತ್ತು ನಮ್ಮ ಭಾರತದ ಬೇರೆ ಬೇರೆ ರಾಜಧಾನಿಗಳನ್ನ ನೋಡಿದ್ದೇನೆ. ನಾನು ದಿಲ್ಲಿ ನೋಡಿದ್ದೇನೆ, ಮುಂಬೈ ನೋಡಿದ್ದೇನೆ, ಆಮೇಲೆ ಚೆನ್ನೈ ನೋಡಿದ್ದೇನೆ, ಅನಂತಪುರ ಎಲ್ಲ ಹೋಗಿದ್ದೇನೆ. ಆದರೆ ಬೆಂಗಳೂರು ಮಾದರಿಯಾಗಿದೆ. ಯಾಕಂದರೆ ಇಲ್ಲಿ ಹವಾಮಾನ, ಇಲ್ಲಿ ನೀರು, ಇಲ್ಲಿ ಜನರ ಸ್ವಭಾವ ನೋಡಿ ಇಡೀ ಭಾರತದ ಎಲ್ಲ ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಅದಕ್ಕಾಗಿ ಇವತ್ತು ಬೆಂಗಳೂರು, ನಾನು ಇಲ್ಲೇ 1975ರಲ್ಲಿ ನಾನು ಕಾಲೇಜ್ಗಿದ್ದೆ ವಿದ್ಯಾರ್ಥಿ. ಆವಾಗ ಇಲ್ಲಿದೆಲ್ಲ ನೋಡಿದರೆ ಇವತ್ತು 30 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ನೋಡಿದರೆ ಸಾಧ್ಯನೇ ಇಲ್ಲ. ಇಡೀ ಜಗತ್ತಿನಲ್ಲಿ ಏನಾದರೂ ಒಂದು ಪಟ್ಟಣ ಬೆಳಿಬೇಕಾದ್ರೆ, ನಗರ ಬೆಳಿಬೇಕಾದ್ರೆ ಬೆಂಗಳೂರು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು, ಆಮೇಲೆ ಜನ ಬಂದು ವಸತಿ ನೋಡಿದರೆ ನಮಗೆ ಭಾಳ ಸಂತೋಷ ಆಗಿದೆ. ಬೆಂಗಳೂರು ಎಲ್ಲರೂ ಇರಬೇಕಂತಾರೆ. ಇಲ್ಲಿ ರಾಜ್ಕುಮಾರ್ ಅವರು ಅಂತ ಹೇಳಿದರು, ನಾವು ಬದುಕಿದರೆ ಇಲ್ಲೇ ಬೆಂಗಳೂರಲ್ಲೇ ಜನಿಸ್ಬೇಕು, ಇಲ್ಲೇ ಬದುಕಬೇಕಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿ ಹೋಗಿದ್ದಾರೆ. ಅವೆಲ್ಲರೂ ಕೂಡ ಸಾಮಾನ್ಯವಾಗಿ ಅರ್ಥ ಮಾಡಿದರೆ ಬೆಂಗಳೂರು ಬ್ರ್ಯಾಂಡ್ ಆಗಲಿಕ್ಕೆ ಅದು ಸಿದ್ಧಿದೆ. ಇವತ್ತು ಅವ್ರು ನಿನ್ನೆ 15ನೇ ತಾರೀಕೆ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದಾರಲ್ಲ, ಗ್ರೇಟರ್ ಬೆಂಗಳೂರು ಆಗಲೇಬೇಕು ಅಂದಾಗ ಜನಸಾಮಾನ್ಯರಿಗೆ ಇನ್ನೂ ಅನುಕೂಲತೆ ಸಿಗುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಏನು ಒಂದು ಕನಸು ಇದೆ ಅದು ನನಸು ಆಗ್ತೈತಿ. ಮತ್ತು ಅವರು ಇನ್ನು ಮುಂದುವರಿಬೇಕು. ಇನ್ನೂ ಇವ್ರದ್ದು 3 ವರ್ಷ ಅವಧಿ ಇದೆ. ಅಷ್ಟರಲ್ಲಿ ಇನ್ನೂ ಏನೇನು ಬದಲಾವಣೆ ಮಾಡ್ತಾರೋ, ಇನ್ನೂ ಜನರಿಗೆ ಏನೇನು ಅನುಕೂಲ ಕೊಡ್ತಾರೆ ಅನ್ನೋದನ್ನ ಎಲ್ಲ ಕಾಯಕತ್ತಿದ್ದಾರೆ. ಅದಕ್ಕಾಗಿ ಈ ಸರ್ಕಾರ, ಈ ಮಂತ್ರಿಮಂಡಲ ಇದು ಅವ್ಯಾತವಾಗಿ ಕೆಲಸ ಮಾಡಕತ್ತಿದೆ. ಇದು ಜನರಿಗೆ ಪ್ರತಿಯೊಬ್ಬರಿಗೂ, ಈಗ ಹಳ್ಳಿ ಯಾವುದೇ ಗ್ರಾಮದಲ್ಲಿ ಹೋಗ್ರಿ, ಏನು ರೀ ಹೆಂಗೆ ಅಂತ ಕೇಳಿದರೆ, ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಭಾಳ ಚೆನ್ನಾಗಿದೆ, ಅವರೇ ಮುಂದುವರಿಬೇಕು ಅನ್ನುವಂಥ ರೀತಿಯೊಳಗೂ ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಈಗ ಗ್ರೇಟರ್ ಬೆಂಗಳೂರು ಏನಿದೆಯಲ್ಲ, ಇದು ಗ್ರೇಟರ್ ಬೆಂಗಳೂರು ಆಗಬೇಕು. ಯಾಕಂದರೆ ಕಾಲಕ್ಕನುಸಾರವಾಗಿ ಬದಲಾವಣೆ ಆಗಬೇಕು. ಈಗ ಅದು 17 ವರ್ಷ ಆಯ್ತು BBMP ಆಗಿ, ಇದು ಬೃಹತ್ ಬೆಂಗಳೂರಾಗಿ 17 ವರ್ಷ ಆಯ್ತು. ಆದರೆ ಇವತ್ತದು ಮಾಯಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಬರ್ತಿದೆ. ಹಂಗೆ ಅಲ್ಲಿ ಗ್ರೇಟರ್ ಬಾಂಬೆ ಆಗಿದೆ. ಬಾಂಬೆದಾಗೂ ಇದೇ ಥರ ಕೆಲಸ ಮಾಡಿದ್ರೆ ಅಲ್ಲಿ ಜನಸಂಖ್ಯೆನೂ ಕೂಡ ಸುಮಾರು ಅಲ್ಲಿ 5 ಕೋಟಿ 6 ಕೋಟಿ ಜನಸಂಖ್ಯೆ ಇದೆ. ಆದರೆ ನಮ್ಮಲ್ಲಿ ಈಗ 1.5 ಕೋಟಿಗೆ ಜಾಸ್ತಿ ಆಗಿರ್ಬೋದು. ಇವತ್ತಿಲ್ಲ ನಾಳಿದು ತುಮಕೂರಿಂದ ಕನಕಪುರ, ಆಮೇಲೆ ಆಣೆಕಲ್ಲಿಂದ ರಾಮನಗರ, ಇಲ್ಲಿವರೆಗೆ ಇದೆಲ್ಲ ಬೆಂಗಳೂರು ಆದಾಗ ಇನ್ನೂ ಭಾಳ ಸೌಖ್ಯ ಆಗುತ್ತೆ. ಸುಮಾರು ಈ ಬೆಂಗಳೂರು ಅನ್ನೋದು ಇಡೀ ಜಗತ್ತಿಗಿನ ಮಾದರಿ ಆಗುವಂಗೆ ಮಾಡಕತ್ತಿದ್ದಾರೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಆದದ್ದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.